ಈಗ ನಾವು ನೋಡ್ತಾ ಇರುವಂತಹ ಸುಂದರವಾದಂತಹ ದೃಶ್ಯಗಳು ಎಲ್ಲಿದು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಮೈಸೂರು ಮಹಾ ಸಂಸ್ಥಾನದ ಮೈಸೂರು ಪ್ಯಾಲೇಸ್ನ ಲೈಟಿಂಗ್ಸ್ನ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ತುಂಬ ಸುಂದರವಾದಂತಹ ಮೈ ನೆವಿರೇಳಿಸುವಂತಹ ದೃಶ್ಯಗಳು ಇದಾಗಿರುತ್ತೆ. ನೀವು ನೋಡ್ಬೋದು ಅಲ್ಲಿನ ಕ್ರೌಡ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡೋ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂತಂದರೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಈ ಒಂದು ಪ್ಲೇಸಲ್ಲಿ ನವರಾತ್ರಿ ಟೈಮಲ್ಲಿ ಸೇರಿರ್ತಾರೆ ಅನ್ನೋದು ನನಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರೋಂಥ ವಿಚಾರ. ನೀವು ನೋಡ್ಬೋದು ಎಷ್ಟು ಅದ್ಭುತವಾದಂತಹ ಏನೋ ಒಂದು ದೃಶ್ಯಾವಳಿಗಳನ್ನು ನೀವೀಗ ನೋಡ್ತಾ ಇದ್ದೀರಾ ಅನ್ನೋದನ್ನು ನಿಮಗೆ ಗೊತ್ತಿದೆ. ಆ ಲೈಟಿಂಗ್ಸ್ ಇರ್ಬೋದು, ಆ ಬ್ಯೂಟಿಫುಲ್ ಲೈಟಿಂಗ್ಸ್ಗಳು ಎಲ್ಲೆಲ್ಲೆಲ್ಲ ಲೈಟಿಂಗ್ಸನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ನೀವು ಅಲ್ಲಿ ಟ್ರಾಫಿಕ್ ಅಂತೂ ಎಷ್ಟರ ಮಟ್ಟಿಗಿದೆ ಅನ್ನೋದು ಕೂಡ ನಿಮಗೆ ತುಂಬ ಚೆನ್ನಾಗೇ ಗೊತ್ತಿದೆ. ಆದರೆ ಎಲ್ಲ ಕಡೆಯೂ ಕೂಡ ಆ ವಿದ್ಯುತ್ ಅಲಂಕಾರ ಇರೋದ್ರಿಂದ, ಆ ವಿದ್ಯುತ್ ದೀಪ ಅಲಂಕಾರ ಇರೋದ್ರಿಂದ ಮನಸ್ಸಿಗೆ ಒಂದು ತಲ್ಲಣ ಇರುತ್ತೆ. ಸೊ ಅಂತಹ ಬೇಸರನೂ ಕೂಡ ಏನೂ ಆಗೋದಿಲ್ಲ. ಈಗ ನೋಡ್ತಾ ಇದ್ದೀರಾ ಮೈಸೂರು ಪ್ಯಾಲೇಸ್ ಮುಂದೆ ಇರುವಂತಹ ಜನಜಂಗುಳಿಯ ದೃಶ್ಯಾವಳಿಗಳನ್ನು. ಸೊ ಅಲ್ಲಿ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇತ್ತು, ಲೈವ್ ಕಾರ್ಯಕ್ರಮ ನಡೀತಾ ಇದೆ. ಕೆಲವು ದೃಶ್ಯಾವಳಿಗಳನ್ನ ಮಾತ್ರ ನಾನು ನಿಮಗೆ ತೋರಿಸ್ಲಿಕ್ಕಿಲ್ಲಾಗಿದೆ. ಥ್ರೂ ಔಟ್ ದ ವಿಡಿಯೋ ನೀವು ಅದನ್ನು ನೋಡ್ಬೋದಾಗಿದೆ. ನೋಡಿ, ಇದು ಮೈಸೂರು ಪ್ಯಾಲೇಸ್ನ ಆಚೆ ರೋಡ್ ಏನಿದೆ ಅಲ್ಲಿಂದ ಮಾಡಿರುವಂತಹ ವಿಡಿಯೋ ಇದು. ಕೋರ್ಟ್ನಲ್ಲಿ ಯಾರೋ ನಿಲ್ಲಬಾರ್ದು, ದಯವಿಟ್ಟು ಹಾಗೆ ಮೂವ್ ಮಾಡಬೇಕು. ದಯವಿಟ್ಟು ದಯವಿಟ್ಟು ಹಾಗೆ ಮೂವ್ ಮಾಡಬೇಕು. ಯಾರೋ ನಿಲ್ಲಬಾರ್ದಲ್ಲಿ ದಯವಿಟ್ಟು ಬನ್ನಿ. ಸಾರ್ವಜನಿಕರು ನಿಂತಿರುವಂಥವರಿಗೆ ಯಾರಿಗೂ ಅವಕಾಶ ಹೋಗೋಣ. ಅರಮನೆಯವರು ಲಕ್ಷಗಳಲ್ಲಿ ಒಂದು ಸೀಟಿಗೆ ಅಲ್ಲೇ ಅವಕಾಶ ಹೋಗೋದಕ್ಕೆ ದಯವಿಟ್ಟು ಬನ್ನಿ ಸರ್. ಹಿಡ್ಕೋಗ್ಬೇಕಂತೆ ಬೇಕಂತೆ.